ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಮೀಶೋ ಕ್ಯಾಟಲಾಗ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇತ್ತೀಚೆಗೆ ಅದನ್ನ ಎಲ್ಲರೂ ತುಂಬ ಜನ ನೋಡ್ತಾ ಇದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅದರಲ್ಲಿ ಒಬ್ಬರು ಪ್ಲ್ಯಾಂಟ್ಸ್ನ ಯಾವ ಥರ ಸೇಲ್ ಮಾಡಬೇಕು ಮೀಶೋದಲ್ಲಿ ಅಂತ ಕಮೆಂಟ್ ಮಾಡಿದರು. ಸೊ ಅದನ್ನ ಬಗ್ಗೆ ನೀವು ಒಂದು ವೀಡಿಯೋನೂ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ನನ್ನ ಕ್ಯಾಟಲಾಗ್ ಯಾವ ಥರ ಅಪ್ಲೋಡ್ ಮಾಡೋದು ಅನ್ನೋದನ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಅದೇ ಥರನೇ ಪ್ಲ್ಯಾಂಟ್ಸ್ ಕ್ಯಾಟಲಾಗ್ನು ಸಹ ಅಪ್ಲೋಡ್ ಮಾಡಬೇಕು. ಏನಂದ್ರೆ ಅಲ್ಲಿ ಕ್ಯಾಟಗರೀಸ್ನ ಚೇಂಜ್ ಮಾಡಬೇಕು. ಪ್ರೈಸಸ್ ಎಲ್ಲನೂ ಯಾವ ಥರ ನಿಮ್ಮ ಪ್ಲ್ಯಾಂಟ್ಸ್ ಯಾವುದಿರುತ್ತೆ ಏನೋ ಅನ್ನೋದನ್ನ ಮೆನ್ಷನ್ ಮಾಡ್ಕೊಬೇಕು. ಪ್ಲ್ಯಾಂಟ್ಸ್ ನೇಮ್ಸು ಫಸ್ಟು ನೀವು ಪ್ಲ್ಯಾಂಟ್ಸ್ನ ಫೋಟೋಸ್ ಎಲ್ಲನೂ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ನೀವು ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಅಪ್ಲೋಡ್ ಮಾಡಿ ಅದಾದಮೇಲೆ ನೀವು ಕ್ಯಾಟಗಿರಿನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ನೀವು ಪ್ರೈಸ್ ಡೀಟೇಲ್ಸ್ ಎಲ್ಲನೂ ಹಾಕಬೇಕಾಗುತ್ತೆ. ಮತ್ತು ಯಾವ ಪ್ಲ್ಯಾಂಟ್ನ ಸೇಲ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. ಪ್ಲ್ಯಾಂಟ್ ನೇಮನ್ನು ಹಾಕಬೇಕು, ಪ್ರೈಸ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಪ್ರೈಸ್ ಯಾವ ಥರ ಮೆನ್ಷನ್ ಮಾಡಬೇಕು ಅಂದರೆ ನಿಮ್ಮ ಪ್ಲ್ಯಾಂಟ್ ಪ್ರೈಸು, ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ಸು ಅದೆಲ್ಲ ಏನೇನಿರುತ್ತೆ ಎಲ್ಲ ನೋಡಿಕೊಂಡು ನೀವು ಪ್ಲ್ಯಾಂಟ್ ಪ್ರೈಸ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಕ್ಯಾಟಗಿರಿನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಪ್ಲ್ಯಾಂಟ್ಸ್ಗೆ ನೀವು ಯಾವ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಹೋಮ್ ಆ್ಯಂಡ್ ಗಾರ್ಡನ್ ಅಂತ ಸೆಲೆಕ್ಟ್ ಮಾಡಬೇಕು. ಅಕಸ್ಮಾತಾಗಿ ನೀವು ಪ್ಲ್ಯಾಂಟ್ಸ್ ಅಲ್ಲದೇ ಪಾಟ್ಸು ಅಂದರೆ ಪ್ಲ್ಯಾಂಟ್ಸ್ಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವಸ್ತು ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಪ್ಲ್ಯಾಂಟ್ಸ್ ಆಕ್ಸೆಸರೀಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲ್ಯಾಂಟ್ಸ್ ಮಾತ್ರ ಅಂತ ಅಂದರೆ ಹೋಮ್ ಆ್ಯಂಡ್ ಗಾರ್ಡನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಕ್ಯಾಟಗಿರಿನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನೀವು ಸೇಲ್ ಮಾಡೋಕ್ಕಾಗೋದು. ಕರೆಕ್ಟ್ ಕ್ಯಾಟಗರಿಲಿ ಅವಾಗ ಪ್ಲ್ಯಾಂಟ್ಸ್ ಇರುತ್ತೆ, ಅವಾಗ ಕಸ್ಟಮರ್ಗೂ ಬೇಗ ಸಿಗುತ್ತೆ. ಸರ್ಚ್ ಮಾಡಿದಾಗ ಬೇಗ ಸಿಗುತ್ತೆ, ಆವಾಗ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ಬೋದು. ಆ್ಯಂಡ್ ನೀವು ಪ್ರೈಸ್ ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ಯಾಕಿಂಗ್ ಎಲ್ಲ ಯಾವ ಥರ ಇರುತ್ತೆ, ಪ್ಯಾಕಿಂಗ್ ರೇಟು ಆ್ಯಂಡ್ ಪ್ಲ್ಯಾಂಟು ಅದಕ್ಕೆಲ್ಲ ನಿಮ್ಗೆ ಎಷ್ಟು ಖರ್ಚಾಗಿದೆ ಏನು ಅಂತೆಲ್ಲ ನೋಡಿಕೊಂಡು ಪ್ರೈಸ್ನ ಕರೆಕ್ಟಾಗಿ ನೀವು ಹಾಕಬೇಕಾಗುತ್ತೆ. ಪ್ಲ್ಯಾಂಟ್ನ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲ್ಯಾಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಆ್ಯಡ್ ಮಾಡಿ. ಪ್ಲ್ಯಾಂಟು ಓನ್ಲಿ ಪ್ಲ್ಯಾಂಟ್ ಸೇಲ್ ಮಾಡ್ತಾ ಇದ್ದೀರಾ ನೀವು ಅಥವಾ ಪಾಟ್ ಇದೆಯಾ, ಕೆಲವೊಂದು ಕವರಲ್ಲಿ ಇಟ್ಬಿಟ್ಟು ಸೇಲ್ ಮಾಡ್ತಾರಲ್ವ, ಸೊ ಆ ಥರ ಇದೆಯಾ ಏನೋ ಅದೆಲ್ಲನೂ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕು. ಮತ್ತು ಎಷ್ಟು ಕ್ವಾಂಟಿಟಿ ಇದೆ ಪ್ಲ್ಯಾಂಟ್ಸ್ದು ಫೋಟೋಸ್ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಸಲ ಏನಾಗುತ್ತೆ ಫೋಟೋಸಲ್ಲಿ ಎರಡೆರಡು ಇರುತ್ತೆ, ಮತ್ತು ಬಂದಾಗ ಏನಾಗುತ್ತೆ ಒಂದೊಂದು ಪ್ಲ್ಯಾಂಟ್ ಇರುತ್ತೆ. ಸೊ ಅದೆಲ್ಲ ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಕ್ವಾಂಟಿಟಿ ಎಷ್ಟಿದೆ ಏನು ಆ ಪ್ರೈಸಿಗೆ ತಕ್ಕಾಗಿ ನೀವು ಕ್ವಾಂಟಿಟಿನೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ಯಾವ ಥರ ಇದೆ ಏನೋ ಅನ್ನೋದನ್ನ, ಮತ್ತು ಎಷ್ಟು ಸ್ಟಾಕ್ ಇದೆ ಅನ್ನೋದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಆರ್ಡರ್ ಬಂದಾಗ ಸ್ಟಾಕ್ ಇಲ್ಲ ಅಂದರೆ ಮತ್ತೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೀವು ಮತ್ತೆ ನೆಕ್ಸ್ಟ್ ಆರ್ಡರ್ ಬರೋದು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೀವು ಸೇಲ್ ಮಾಡ್ಕೊಬೇಕು. ನೀಟಾಗಿ ಪ್ಯಾಕಿಂಗ್ ಮಾಡಿರಿ. ಫಸ್ಟು ಪ್ಯಾಕಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ರಿ ಪ್ಲ್ಯಾಂಟ್ಸ್ ಏನಾದರೂ ಪ್ರಾಬ್ಲಮ್ ಆಗಿದೆ ಏನೋ ಅಂತ. ಮತ್ತು ಆ ಪ್ಲ್ಯಾಂಟ್ಸ್ಗೆ ಏನು ಪ್ರಾಬ್ಲಮ್ ಆಗದೇ ಇರೋ ಥರ ನೀವು ನೀಟಾಗಿ ಪ್ಯಾಕಿಂಗ್ ಮಾಡಿ. ಯಾಕಂದರೆ ನೀವು ಇವಾಗ ಶಿಪ್ ಮಾಡಿದ್ದೀರಾ ಅಂದರೆ ಬೇರೆ ಕಡೆಯಲ್ಲಿ ಹೋಗೋಕ್ಕೆ ಒಂದು 5 to 6 days ಆಗುತ್ತೆ. ಇನ್ನೂ ಕೆಲವೊಂದು ಕಡೆ 7, 8 days 10 daysವರೆಗೂ ಆಗುತ್ತೆ. ಅದಕ್ಕೆ ನೀವು ನೀಟಾಗಿ ಯಾವ ಥರ ಏನು ಪ್ಯಾಕಿಂಗ್ ಎಲ್ಲ ನೋಡಿಕೊಂಡು ಪ್ಲ್ಯಾಂಟ್ಸ್ಗೆ ಯಾವುದೇ ಥರ ಹಾನಿ ಆಗದಿರೋ ಥರ ನೀವು ನೀಟಾಗಿ ಪ್ಯಾಕಿಂಗ್ ಮಾಡ್ಕೋಬೇಕು. ಪ್ಯಾಕಿಂಗ್ ನೀಟಾಗಿ ಮಾಡಿಲ್ಲ ಅಂದರೆ ನಿಮ್ಮ ಪ್ಲ್ಯಾಂಟ್ಸ್ ಕೂಡ ಡೆಲಿವರಿ ಆಗೋಷ್ಟರಲ್ಲಿ ಹಾಳಾಗಿಬಿಟ್ಟಿರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಆರ್ಡರ್ಸ್ ಎಲ್ಲ ಕಮ್ಮಿ ಆಗುತ್ತೆ. ರಿವ್ಯೂನೂ ಕೆಟ್ಟದಾಗ ಕೊಡ್ತಾರೆ, ಪ್ಲ್ಯಾಂಟ್ಸ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಆವಾಗ ನೀವು ಕಳಿಸ್ದಾಗ ಚೆನ್ನಾಗೇ ಇರುತ್ತೆ, ಅದು ನೀವು ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿಲ್ಲ ಅಂದರೆ ಅದು ಹಾಳಾಗಿರುತ್ತಲ್ವ. ಸೊ ಆವಾಗ ನಿಮ್ಮ ರಿವ್ಯೂ ಕಮ್ಮಿ ಆಯಿತು ಅಂದರೆ ಮತ್ತೆ ನಿಮಗೆ ನೆಕ್ಸ್ಟ್ ಆರ್ಡರ್ ಬರೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಪ್ಲ್ಯಾಂಟ್ನ ಚೆನ್ನಾಗಿ ಸೇಲ್ ಮಾಡಿರಿ. 0 ಇನ್ವೆಸ್ಟ್ಮೆಂಟಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಪ್ಲ್ಯಾಂಟ್ಸ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ನೀವು 0 ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ನಾನು ಎಲ್ಲರಿಗೂ ಹೇಳೋದಂದರೆ ಮೀಶೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಹುಷಾರಾಗಿ ನೀವು ಸ್ಟಾರ್ಟ್ ಮಾಡಬೇಕು. ಶಿಪ್ಪಿಂಗ್ ಚಾರ್ಜಸ್ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ. ನೀವು ಅದಕ್ಕೆ ಸ್ವಲ್ಪ ಪ್ಲ್ಯಾಂಟ್ಸ್ ಕ್ವಾಂಟಿಟಿ ಎಷ್ಟಿದೆ ಏನೋ ಅಂತ ಅಪ್ಲೋಡ್ ಮಾಡಬೇಕಾದ್ರೆ, ಮತ್ತು ಪ್ಲ್ಯಾಂಟ್ಸ್ ವೆಯ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ಕರೆಕ್ಟ್ ವೆಯ್ಟ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಶಿಪ್ಪಿಂಗ್ ಚಾರ್ಜಸ್ ತುಂಬ ಜಾಸ್ತಿನೇ ಇರುತ್ತೆ. ಪ್ಲ್ಯಾಂಟ್ಸ್ ಚೆನ್ನಾಗಿಲ್ಲದೆ ಮತ್ತು ರಿಟರ್ನ್ ಬಂದರೆ ಮತ್ತು ರಿಟರ್ನ್ ಶಿಪ್ಪಿಂಗ್ ಚಾರ್ಜು ಕೂಡ ನಿಮಗೆ ಆಗುತ್ತೆ. ಪ್ಲ್ಯಾಂಟ್ಸೇ ಅಂತಲೇ ಅಲ್ಲ, ಯಾವುದೇ ಪ್ರಾಡಕ್ಟ್ ಆಗಲಿ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಡೆಲಿವರಿ ಆಯಿತು ಅಂದರೆ ಶಿಪ್ಪಿಂಗ್ ಚಾರ್ಜಸ್ಸು ಕಸ್ಟಮರ್ಗೆ ಇರುತ್ತೆ. ಸೊ ಡೆಲಿವರಿ ಆಗದೆ ಮತ್ತೆ ರಿಟರ್ನ್ ಬಂತು ಅಂದರೆ ನಾವು ಸೆಲ್ಲರ್ಗೆ ಶಿಪ್ಪಿಂಗ್ ಚಾರ್ಜಸ್ಸು ಪೇ ಮಾಡಬೇಕಾಗುತ್ತೆ. ಸೆಲ್ಲರೇ ಪೇ ಮಾಡಬೇಕಾಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲನೂ. ನೀವು ಅದೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಪ್ಲ್ಯಾಂಟ್ಸ್ನ ಕ್ಯಾಟಗಿರಿ ಹಾಗೆ ಪ್ರೈಸು ಮತ್ತು ಅದ್ರ ಡೀಟೇಲ್ಸು ಕ್ವಾಂಟಿಟಿ ಎಲ್ಲನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಸೇಲ್ ಮಾಡಿ. ಆ್ಯಂಡ್ ಮತ್ತೆ ಇದೇ ಥರ ಏನಾದರೂ ಮೀಶೋದಲ್ಲಿ ಇನ್ನೂ ಡೌಟ್ ಇತ್ತು ಅಂದರೆ ನಾನು ಕಾಮೆಂಟ್ ಮಾಡಿ, ನಾನು ಮತ್ತೆ ಇನ್ನೊಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.